ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ, ಹೇ ದೇವ್ರಾಣೆ, ನಾನೇನು ಮಾಡಿಲ್ಲಪ್ಪ. ಇವಳೆಲ್ಲ ಬಿಡು, ಇವಳ ಕೈಲಿ ಏನಾಗುತ್ತೆ? ಅವಳು ತಾಯಿ ಚಾಮುಂಡೇಶ್ವರಿ ತಾಯಿನ. ಚಾಮುಂಡೇಶ್ವರಿ ತಾಯಿ ನನ್ ಕನ್ಸಿಗೆ ಬಂದಿದ್ಲು. ಅಪ್ಪ, ಅವಳು ಕೋಪ, ದೊಡ್ಡ ದೊಡ್ಡ ಕಣ್ಗಳು ಈಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಔಟ, ಏನ್ ಕತೆ! ಮಲಗಿದ್ದ ನನ್ನ ಎದೆ ಮೇಲೆ ಕಾಲಿಕ್ಕಿ ತ್ರಿಶೂಲ ತೆಗೆದು ನಾನು ಕುತ್ತಿಗೆಗಿಕ್ಕಿ, ಏ ದೊರೆ, ನೀನ್ ತಪ್ಪು ಮಾಡ್ತಾ ಇದೀಯಾ, ಮಗಳ ವಿಷಯದಲ್ಲಿ ತಪ್ಪು ನಿರ್ಧಾರ ತಗೊಂಡಿದ್ಯಾ ಅಂದ್ಲು. ಯಾಕಪ್ಪ, ಏನಾಯ್ತಂತೆ? ಓದೋ ಹುಡುಗಿಗೆ ಮದುವೆ ಮಾಡ್ಸಕ್ ಕೊಟ್ಟಿದ್ದೀಯಾ, ಅದು ತಪ್ಪು. ಅವಳು ಜಾಣೆ ಇದ್ದಾಳೆ, ಕನಿಷ್ಠ 2 ವರ್ಷನಾದ್ರೂ ಓದ್ಸು, ಯಾವ್ದೇ ಕಾರಣಕ್ಕೂ ಮದುವೆ ಮಾಡೋದ್ ಬೇಡ ಅಂದ್ಲು. ಆಮೇಲೇನಮ್ಮ, ಹೆಂಗಾಗುತ್ತೆ ತಾಯಿ, ನಮ್ ದೇವ್ರು ಹೇಳ್ಬಿಟ್ಟಿದೆ ಮದುವೆ ಮಾಡು ಅಂತ, ಅದನ್ನ ತಪ್ಸಕ್ಕಾಗುತ್ತಾ ಅಂದೆ. ನಾನ್ ಮಾತಾಡ್ತೀನಿ, ದೇವ್ರ ಹತ್ರ ತಲೆ ಕೆಡಿಸ್ಕೋಬೇಡ, ಮದುವೆ ಮಾಡೋದ್ ಬೇಡ ಅಂದ್ಲು. ಮಗಳೇ, ಅದಕ್ಕೆ ಮಗಳೇ, ತಾಯಿ ಮಾತ್ರ ಮೀರೋದ್ ಬೇಡ ಅಂತ ಮೂರ್ತಿ ಬೆಳಿಗ್ಗೆ ಕಾಲೇಜ್ ಹತ್ರ ಹೋಗ್ಬಿಟ್ಟು ಅಡ್ಮಿಷನ್ ಫಾರ್ಮ್ ತಗೊಂಡು ಸೀದಾ ಬಂದ್ಬಿಟ್ಟೆ. ಓವರ್ ಮಾತಾಡ್ಬಿಟ್ಟು ಡೌಟ್ ಬರೋ ತರ ಮಾಡ್ಬಿಟ್ನಾ? ಅಪ್ಪ, 2 ಅಲ್ಲ, ಇನ್ನು 4 ವರ್ಷ ಬೇಕಿದ್ರು ಓದ್ತೀನಿ. ಏನ 4 ವರ್ಷ ಓದ್ತೀಯಾ? ಕೇಳ್ತಾನೆ ಮೂರ್ತಿ, ನನ್ನ ಮಗಳು 4 ವರ್ಷ ಓದ್ತಾಳೆ. ಆದ್ರೇನು? ನಿನ್ನೆ ದೇವ್ರು ಕನ್ಸಲ್ ಬಂದಿದ್ದು ಸತ್ಯ ಅಂತ. ಸತ್ಯ ಅಂತ ನನ್ ಮೇಲೆ ಆಣೆ ಇಟ್ಟು ಹೇಳ್ಬೇಕು. ಅದು ಮಾತು ಅಂದ್ರೆ ಕೇಳು. ಆಣೆನಾ ಇಡ್ತೀನಿ ಬಿಡು, ಅದ್ಯಾವ ದೊಡ್ಡ ವಿಷಯ. ಈಗ ನಿಮ್ಮಮ್ಮನ ನನ್ ಮೇಲೆ ಆಣೆ ಇಡ್ಬೇಡಿ, ನಿಮ್ಮ ಆಣೆನಂತೂ ನಾನ್ ನಂಬೋದೇ ಇಲ್ಲ. ಏನ ಇಷ್ಟೊಂದು ಎದುರ್ತೀಯ? ಇಲ್ಲ ಬೇಡ ಬಿಡು, ಸಾಯಿಸ್ಬೇಡಿ. ಇದನ್ನ ಮೂರ್ತಿ ಯಜಮಾನ್ರೆ, ನನ್ನ ಮೇಲೆ ಕಾಣೆ ಮಾಡ್ತೀರಾ? ನೀವುಂಟು, ನಿಮ್ ದೇವರುಂಟು, ಮಧ್ಯದಲ್ಲಿ ನನ್ನ ಯಾಕೆ ತಗೊಂಡ್ಬರ್ತೀರಾ? ಬಿಟ್ಟುಬಿಡಿ ಯಜಮಾನ್ರೆ. ಬೇಡ, ನಿನ್ ಮೇಲೆ ಧೈರ್ಯನೆಲ್ಲ ಒಂಚೂರು. ಇಬ್ರು ಬೇಡ ಬಿಡಿ, ನನ್ನ ಮೇಲೆ ಆಣೆ ಇಟ್ಕೊಂಡ್ಬಿಡ್ತೀನಿ. ನೋಡಮ್ಮ, ನಿನ್ನೆ ರಾತ್ರಿ ಚಾಮುಂಡೇಶ್ವರಿ ತಾಯಿ. ನಿನ್ ಮೇಲೆ ಆಣೆ ಅಲ್ಲ, ನಾ ಹೇಳಿದ್ದು ನನ್ ಮೇಲೆ ಆಣೆ ಇಡು ಅಂತ. ಸರಿಯಾಗಿ ಕೇಳ್ದೆ. ಹೇಳಿ ಹೇಳಿ ಹೇಳಿ, ಬೇಗ ಹೇಳಿ. ಅಷ್ಟೇ ತಾನೇ, ಮಾಡ್ಬಿಡ್ತೀನಿ ಬಿಡಮ್ಮ. ಮಾಡಿ ಮಾಡಿ ಮಾಡಿ, ಬೇಗ ಮಾಡಿ. ಅದು ಮಗಳೇ, ಮಾಡಿ ಅಪ್ಪ. ಪುಟ್ಟ ನೋಡು, ನನ್ಗೋಸ್ಕರ 2 ವರ್ಷ ಓದ್ಬಿಡು, ಆಮೇಲೆ ಉತ್ತೇ ಮಾಡ್ತಿಲ್ಲ, ನಾನೇ ಒಳ್ಳೆ ಗುಂಡು ನೋಡಿ ಮದುವೆ ಮಾಡ್ಬಿಡ್ತೀನಿ. ಒಪ್ಕೊಳ್ಳೋ ಪುಟ್ಟ. ಅಪ್ಪ, ಇದನ್ ಹೇಳೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ಬೇಕಿತ್ತ? ನಿನ್ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನ ಹೇಳು? ಫಾರ್ಮ್ ಕೊಡು, ಈಗ್ಲೇ ಸೈನ್ ಮಾಡ್ತೇನೆ. ಒಪ್ಕೊಂಡ್ಬಿಟ್ಲು. ವಂಶಿ, ನನ್ ಮಾತಾಡ್ಕೊಡ್ದು, ನಂದು ನನ್ನ ಮಗಳ ವಿಷಯ. ನೀನ್ ಮಾತಾಡ್ಬೇಡ. ನೀವ್ ಮಾತಾಡ್ಬೇಡಿ ಅಂತ ಹೇಳಿದ್ನಲ್ಲ. ವಂಶಿ, ಸೈನ್ ಹಾಕ್ಬೇಡ. ಯಾರ ಮಾತಕ್ಕೆ ಬೇಡ. ದೇವ್ರ ನುಡಿ ಇದೆ, ಈ ವರ್ಷ ನಿನ್ ಮದ್ವೆ ಆಗ್ಲೇಬೇಕು ವಂಶಿ. ಇಲ್ಲ ಅಂದ್ರೆ ತಪ್ಪಾಗುತ್ತೆ ವಂಶಿ. ಏನಾಗಲ್ಲ. ಸೈನ್ ಹಾಕ್ಬೇಡ. ನೀನು ಸುಮ್ಮನೆ ಮಾಡಮ್ಮ. ನೀನು ನಾನು ಹೇಳ್ತಾನೆ ಇದ್ದೀನಿ, ನೀನ್ ಸೈನ್ ಮಾಡ್ತಾನೆ ಇದ್ದೀನಿ. ನೀನ್ ಮಾತಾಡ. ನೀನ್ ಮಾತಾಡ್ಕೊಳ್ದು. ನೀವ್ ಮಾತಾಡ್ಬೇಡಿ, ನೀವ್ ಸುಮ್ಮನೆ ವಂಶಿ. ನೋಡು, ಮದುವೆ ಮಾಡೋದಿಲ್ಲ, ಓದಿಸ್ತೀನಿ. ಕರ್ಮ. ರೇ, ಆವಾಗ್ಲಿಂದ ಚಟ್ನಿ ಕೇಳ್ತಾ ಇದೀನಿ. ಏನ್ ಬರೀ ದೋಸೆ ತಿನ್ಬೇಕಾ? ಯಾರಿಲ್ವೇನ್ರಿ ಇಲ್ಲಿ? ಸರ್, ಚಟ್ನಿ ಕೊಡ್ರಿ. ಇದೇನಪ್ಪ, ಈ ಹಾಲ್ ಕುಳ್ಳ ಅಲ್ವಾ ನೋಡ್ಕೊಂತ ಇದ್ದಿದ್ದು? ಎಲ್ಲಿ ಹೋದ? ರೇ, ಏನ್ ಅಲ್ಲೇ ನಿಂತ್ಕೊಂಡಿದ್ರಾ? ಬಂದ್ ಚಟ್ನಿ ಹಾಕ್ರಿ. ಹಾ ಸರ್, ಬಂದೆ. ರೀ, ನನ್ ಮಗಳಿಗೆ ಚಟ್ನಿ ಹಾಕ್ದೆ ಹಾಗೆ ಹೋಗ್ತಾ ಇದ್ದೀರಲ್ರಿ? ರೇ, ಏನ್ರಿ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ರಾ? ಚಟ್ನಿ ಬಡಿಸ್ರಿ.
ಬರ್ರಿ ಇಲ್ಲಿ. ಏನ ಅಲ್ಲಿ ನೋಡ್ರು. ಹಾ ಅಯ್ಯೋ ಜಸ್ಟ್ ಮಿಸ್ಸು. ಕೃಷ್ಣಣ್ಣ ಇವತ್ತು ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ. ಮಂಜ 100 ರೂಪಾಯಿ ಬೆಡ್ಸು ಕಣ. ಕೃಷ್ಣ ಹುಡುಗಿ ತಲೆ ಮೇಲೆ ಚಟ್ನಿ ಹಾಕ್ತಾನೆ. ನಂಗೆ ಯಾಕೋ ಡೌಟು ಮಿಸ್ ಆಗಿ ಅವ್ರ ಅಪ್ಪನ ಮೇಲೆ ಹಾಕ್ತಾನೆ ಅಂತ. ಹಂಗಂತೀಯ? ಆಗ ಇನ್ನು ಮಜಾ ಸಖತ್ತಾಗಿರುತ್ತೆ. ಮುಚ್ಚ ಬಾಯ್. ರೀ ಬಾಳೆ ಎಲೆ ಇಲ್ಲಿದೆ, ನೋಡ್ಕೊಂಡ್ ಬಡ್ಸ್ರಿ. ಇಲ್ಲ ನೀವೇ ಬಡ್ಸ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲ ಸಾರಿ. ಏನ್ರಿ ಇದು? ಈ ಹೋಟೆಲಲ್ಲಿ ಸರಿಯಾಗಿ ಸರ್ವ್ ಮಾಡೋರು ಇಲ್ವಾ? ಸರ್ ದಯವಿಟ್ಟು ಏನು ಅನ್ಕೋಬೇಡಿ. ಅವನು ನಮ್ಮ ತಮ್ಮ. ಅವನಿಗೆ ಹುಡುಗಿರು ನೋಡಿದ್ರೆ ಒಂದು ಸ್ವಲ್ಪ ನರ್ವಸ್ಸು. ನೀವೇನು ಅಂದ್ಕೋಬೇಡಿ. ಅಲ್ಲ, ಈಗಿನ ಕಾಲದ ಹುಡುಗರು ಹುಡುಗಿರ್ನ ಕಣ್ಣು ಬಾಯಿ ಬಿಟ್ಟು ನೋಡ್ತಾರೆ. ಅಂಥದ್ರಲ್ಲಿ ನಿಮ್ ತಮ್ಮ ಒಂಥರ ಡಿಫ್ರೆಂಟ್ ಬಿಡಿ. ಗೊತ್ತಿದ್ದು ಯಾಕ್ರೋ ಅವನ್ನ ಕಳಿಸಿ ಕೀಟ್ಲೆ ಮಾಡ್ತೀರಾ? ಕಸ್ಟಮರ್ಸ್ ಇರೋವಾಗ ಸ್ವಲ್ಪ ತರಲೆ ಕಡಿಮೆ ಮಾಡಿ. ಹಾ ತಗೊಳ್ಳಿ. ಸರಿ ಅಣ್ಣ. ಅಲ್ಲ ಕಣ್ರು, ಯಾವ್ದೋ ಹುಡುಗಿನ ನೋಡಿದ್ರೇನೆ ಹಿಂಗ ಆಡೋನು. ಒಂದ್ ವೇಳೆ ಇವನ್ಗೆ ಒಂದು ಹುಡುಗಿ ಸಿಕ್ಬಿಟ್ರೆ ಇನ್ನೇನ್ ಕತೆ ಅಂತೀನಿ. ಕಥೆಯೆಲ್ಲ ವ್ಯತೆ. ಅಪ್ಪ, ಒಂದ್ ವಿಷಯದಲ್ಲಿ ನಿನ್ ಮೇಲ್ ನನಗ್ ಸಿಟ್ಟಿದೆ ಅಪ್ಪ. ಯಾವ ವಿಷಯ ಮಗಳೇ? ಹೋಗಪ್ಪ, ನೀನ್ ವೇಸ್ಟ್. ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಒಬ್ರನ್ನಾದ್ರೂ ಕೊಟ್ಯಾ ನನಗ್ ನೀನು? ಈಗೇನಾಗಿದೆ ಅಂತ? ನಾವು 3 ಜನ ಸುಖವಾಗಿಲ್ವಾ? ಬೋರಪ್ಪ. ಅಟ್ಲೀಸ್ಟ್ ಇನ್ನೊಂದ್ ತಮ್ಮನೋ ತಂಗಿನೋ ಅಮ್ಮಂಗ್ ಹೇಳಿ ಸ್ಯಾಂಕ್ಷನ್ ಮಾಡ್ಸು ಅಪ್ಪ. ಪ್ಲೀಸ್ ಅಪ್ಪ, ಪ್ಲೀಸ್. ನಾನಂತೂ ಫಿಕ್ಸ್ ಆಗ್ಬಿಟ್ಟಿದೀನಪ್ಪ. ಮಿನಿಮಮ್ 3 ಮಕ್ಳಿಗ್ ತಾಯಿ ಆಗ್ಬೇಕು ಅಂತ. ಮದ್ವೆ ಒಂದಾಗ್ಲಿ. ಮಗಳೇ, ಮದುವೆ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡ್ತೀಯಾ? 2 ವರ್ಷ ನಿನ್ನ ಗಮನ ಬರೀ ಓದಿನ ಮೇಲೆ ಇರ್ಬೇಕು. ಸರಿ ಬಿಡು. ಯಾವಾಗ ನೋಡಿದ್ರು ಮದುವೆ 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 ಬಗ್ಗೆ ನೀನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಸರಿ. ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟು ಅದೇ ಬುದ್ಧಿ ಬಂದ್ಬಿಟ್ಟು. ಓಹೋ ದೊರೆ ಸ್ವಾಮಿಗಳು ನಮಸ್ಕಾರ.